ಸ್ನೇಹಿತರೆ ನಮಸ್ಕಾರ. ಸೊ ಪ್ರತಿದಿನ ನಿಮಗೆ ಒಂದೊಂದು ಒಳ್ಳೆ ಪ್ಲೇಸು ಓಕೆ ಕಮ್ಮಿಯಾಗಿ ನಮಗೆ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನು ಹೇಳ್ತಿದ್ದೆ. ಸೊ ಮೊನ್ನೆ ದಿನ ಒಂದು ಆಮ್ಲ ಜ್ಯೂಸನ್ನು ವೀಡಿಯೋ ಮಾಡಿದೆ. ಸೊ ಇದು ಬಂದ್ಬಿಟ್ಟು ಸುಂಕುತ್ಕಟ್ಟೆ. ಸುಂಕುತ್ಕಟ್ಟೆ ಅನ್ನೋದು ಈಗ ಏನಾಗಿದೆ ಅಂದರೆ ಒಂದು ಸಿಟಿ ಮಾರ್ಕೆಟ್ ಆಗಿದೆ. ಇಲ್ಲಿ ನಿಮಗೆ ಎಲ್ಲ ಥರದ ಹೂವುಗಳು ಸಿಗುತ್ತೆ, ಬೆಸ್ಟು ರೈಟಲ್ಲಿ ಸಿಗುತ್ತೆ. ಸೊ ನೀವು ಯಾವುದೇ ಏರಿಯಾಕ್ಕೆ ತೆಗೆದುಕೊಂಡ್ರೆ ಕಂಪ್ಯಾರಿಸಮ್ ಮಾಡಿದ್ರೆ ನಮ್ಮ ಸುಂಕುತ್ಕಟ್ಟೆಯಲ್ಲಿ ತುಂಬ ಚೆನ್ನಾಗಿ ಹೂವುಗಳು ಸಿಗುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಹೆಂಗೆ ಸಿಟಿ ಮಾರ್ಕೆಟಲ್ಲಿ ಗಿಜಿ ಅನ್ನತ್ತೆ ಆ ಥರ ಒಂದು ಗಿಜಿ ಅಂತ ಇಲ್ಲಿ ಹೂವದ ಸಿಗ್ತಾ ಹೋಗುತ್ತೆ. ಸುತ್ತಮುತ್ತಲಿನ ಇಲ್ಲೆಲ್ಲ ಹೂವು ಬೇಕಂದರೆ ಓಕೆನಾ, ಸುಂಕುತ್ಕಟ್ಟೆಗೆ ಬನ್ನಿ. ದಿನ ಒಳ್ಳೊಳ್ಳೆ ಫ್ರೆಶ್ ಹೂವು ಸಿಗುತ್ತೆ. ಹೂವನ್ನು ತೆಗೆದುಕೋಬೋದು, ಬೆಸ್ಟ್ ರೈಟಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಓಕೆ, ಒಂದು ರೋಡನ್ನೇ ಫುಲ್ಲು ಹೂವದ ಮಾರ್ಕೆಟ್ ಆಗಿದೆ. ಹಾಗಾಗಿ ಪ್ರತಿಯೊಬ್ಬರು ಬಂದು ಇಲ್ಲಿ ಹೂವನ್ನು ಪರ್ಚೇಸಿಂಗ್ ಮಾಡ್ಕೊಳ್ಳಿ. ದುಡ್ಡು ಸೇವಿಂಗ್ಸ್ ಆಗುತ್ತೆ, ಫ್ರೆಶ್ ಹೂವನ್ನು ಸಿಗುತ್ತೆ. ಓಕೆ, ಈ ಥರ ಪ್ರತಿದಿನ ಒಂದೊಂದು ವೀಡಿಯೋನ ಮಾಡ್ತಾಯಿರ್ತೀನಿ. ಜನಗಳಿಗೆ ಅನುಕೂಲ ಆಗಬೇಕು. ಓಕೆ, ಹೋಟೆಲ್ ಆಗಿರ್ಬೋದು, ಹೂವುದಾಗಿರ್ಬೋದು, ತರಕಾರಿ ಅಂಗಡಿಗಳಾಗಿರ್ಬೋದು. ಓಕೆ, ನನಗೆ ಯಾವುದು ಬೆಸ್ಟ್ ಅನಿಸುತ್ತೆ ಆ ಬೆಸ್ಟನ್ನು ನಾನು ವೀಡಿಯೋನ ಮಾಡ್ತಾ ಹೋಗ್ತೀನಿ. ನೋಡಿ ಎಷ್ಟು ಡಿಫ್ರೆಂಟ್ ಆಗ್ತಾ ಹೂವು ಸಿಗ್ತಾ ಹೋಗುತ್ತೆ. ನೋಡಿ, ನಿಮಗೇನೋ ಹೂವು ಬೇಕಂದರೆ ಇಲ್ಲಿ ಬನ್ನಿ, ಎಲ್ಲ ಥರದ್ದು ಹೂವು ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಲೊಕೇಶನ್ ಎಲ್ಲಪ್ಪ ಅಂದರೆ ಸುಂಕುತ್ಕಟ್ಟೆ, ಆದರೆ ಸೊಳ್ಳೆಪುರಮ್ಮನಿಗೆ ಹೋಗೋ ದೇವಸ್ಥಾನ ರೋಡಲ್ಲಿ ಈ ಒಂದು ಹೂವದ ಮಾರ್ಕೆಟು ಇರೋದು. ಪ್ರತಿಯೊಬ್ಬರು ಬಂದು ಓಕೆನಾ ಹೂವನ್ನು ಪರ್ಚೇಸಿಂಗ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.